ನಮಸ್ಕಾರ ಎಲ್ಲರಿಗೂ. ಶಿವಮೊಗ್ಗ ರೆಸಿಪೀಸ್ಗೆ ನಿಮ್ಮೆಲ್ಲರಿಗೂ ಆದರದ ಸುಸ್ವಾಗತ. ಫ್ರೆಂಡ್ಸ್, ಈಗ ನೀವು ನೋಡ್ತಾ ಇರುವಂಥದ್ದು ಏನು ಅಂತಂದರೆ ಕರಿಬೇವಿನ ಸೊಪ್ಪಿನ ಚಟ್ನಿ ಪುಡಿ. ಸಾಮಾನ್ಯವಾಗಿ ಕೊಬ್ಬರಿ ಚಟ್ನಿ ಪುಡಿ, ಶೇಂಗಾ ಚಟ್ನಿ ಪುಡಿ ಹಾಗೆ ಕುರಿಶಿನ ಚಟ್ನಿ ಪುಡಿ ಎಲ್ಲವನ್ನೂ ತಿಂದಿರ್ತೀವಿ. ಆದರೆ ಈ ಒಂದು ಕರಿಬೇವಿನ ಚಟ್ನಿ ಪುಡಿ ತುಂಬಾ ವಿಭಿನ್ನವಾಗಿರುತ್ತೆ. ಸಾಮಾನ್ಯ ಕರಿಬೇವನ್ನು ನಾವು ಒಗ್ಗರಣೆಗೆಲ್ಲ ಬಳಸ್ತೀವಿ. ಆದರೆ ಒಗ್ಗರಣೆಗೆ ಬಳಸಿದ ಮೇಲೆ ಏನಂದರೆ ತಿನ್ನುವಾಗ ಕರಿಬೇವಿನ ಎಲೆಗಳನ್ನ ಸೈಡಿಗಿಟ್ಟು ತಿನ್ನುವಂತಹ ಅಭ್ಯಾಸ ಸಾಮಾನ್ಯವಾಗಿ ಎಲ್ಲರಿಗೂ ಇದ್ದೇ ಇರುತ್ತೆ. ಸೊ ಹಾಗಾಗಿ ಈ ರೀತಿ ಚಟ್ನಿ ಪುಡಿ ಮಾಡಿ ತಿಂದಾಗ ಕರಿಬೇವಿನ ಸೊಪ್ಪು ದೇಹದಲ್ಲಿ ಸೇರುತ್ತೆ, ಹಾಗೆ ಆರೋಗ್ಯಕ್ಕೆ ಕೂಡ ತುಂಬಾ ಒಳ್ಳೆಯದು. ಬನ್ನಿ ಹಾಗಿದ್ದರೆ ಹೇಗೆ ಮಾಡೋದು ಅಂತಂದ್ಬಿಟ್ಟು ರೆಸಿಪಿ ನೋಡೋಣಂತೆ. ನಾನೀಗ ಒಂದು ಬಾಣಲೆಯಲ್ಲಿ ಬಿಸಿ ಇಟ್ಕೊಂಡು ಅದಕ್ಕೆ ಕರಿಬೇವಿನ ಎಲೆಗಳನ್ನ ಹಾಕ್ತಾಯಿದ್ದೀನಿ. ನಾನಿಲ್ಲಿ ಸುಮಾರು ಒಂದು 30 ಕಡ್ಡಿಯಷ್ಟು ಕರಿಬೇವನ್ನು ತಗೊಂಡಿದ್ದೀನಿ. ಈ ಎಲೆಗಳನ್ನ ನಾವು ಹಾಗೆ ಡ್ರೈ ರೋಸ್ಟ್ ಮಾಡ್ಕೋಬೇಕು. ಅಂದರೆ ಅದು ಕ್ರಿಸ್ಪ್ ಆಗೋ ತನಕ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅದರಲ್ಲಿ ಸ್ವಲ್ಪ ನೀರಿನ ಅಂಶ ಹೋಗಿದೆ, ಅಂದರೆ ಎಲೆಗಳು ಸ್ವಲ್ಪ ಬತ್ತಿದೆ ಅಂತ ಗೊತ್ತಾದರೆ ಸಾಕಾಗುತ್ತೆ. ಈಗ ನೀವು ನೋಡ್ತಾ ಇದ್ದೀರ ನೋಡಿ, ಇಷ್ಟು ಅದರ ಬಣ್ಣ ಸ್ವಲ್ಪ ಬ್ಲ್ಯಾಕಿಶ್ಗೆ ಟರ್ನ್ ಆಗ್ತಿದೆ ಅನ್ನೋ ಹೊತ್ತಿಗೆ ನಾವು ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿಬಿಟ್ಟು ಅದನ್ನು ನಾನು ಒಂದು ಪ್ಲೇಟಿಗೆ ತೆಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ತಣ್ಣಗಾಗಲಿ. ಅದನ್ನು ಸೈಡಿಗೆ ಇಟ್ಕೊಂಡು ಈಗ ಅದೇ ಬಾಣಲೆಯಲ್ಲಿ ನಾನು 2 ಟೇಬಲ್ ಸ್ಪೂನ್ ಆಗುವಷ್ಟು ಕಡಲೆಬೇಳೆಯನ್ನು ಹಾಕಿ ಹುರ್ಕೊಳ್ತಾ ಇದ್ದೀನಿ. ಇದನ್ನು ಕೂಡ ಡ್ರೈ ರೋಸ್ಟೇ ಮಾಡ್ಕೊಳ್ಬೇಕು. ಸುಮಾರು ಒಂದು 10 ನಿಮಿಷ ಲೋ ಫ್ಲೇಮ್ನಲ್ಲಿಟ್ಟು ಹುರ್ಕೊಂಡ್ರೆ ಸಾಕಾಗುತ್ತೆ. ಅದರ ಬಣ್ಣ ಲೈಟಾಗಿ ಗೋಲ್ಡನ್ ಬ್ರೌನ್ಗೆ ಟರ್ನ್ ಆಗಬೇಕು. ಹಾಗೆ ಅದರಿಂದ ಒಳ್ಳೆ ಪರಿಮಳ ಬರಲಿಕ್ಕೆ ಶುರುವಾಗುತ್ತೆ. ಸೊ ಆವಾಗಲೇ ಅದು ಆಗಿದೆ ಅಂತ ಗೊತ್ತಾಗ್ಬಿಡುತ್ತೆ. ಪರಿಮಳದಲ್ಲೇ ತುಂಬಾ ಘಮ ಘಮ ಅನ್ನೋ ಪರಿಮಳ ಬರ್ತಿದೆ ಅನ್ನೋ ಹೊತ್ತಿಗೆ ನಾವು ಅದನ್ನು ಗ್ಯಾಸ್ನ ಆಫ್ ಮಾಡಿ ಅದನ್ನು ಕೂಡ ಇವಾಗ ಕರಿಬೇವಿನ ಸೊಪ್ಪು ತೆಗೆದಿಟ್ಟಿದ್ವಲ್ಲ ಅದೇ ಪ್ಲೇಟಿಗೆ ತೆಗೆದಿಟ್ಬಿಡಿ. ಇದೆರಡು ಸ್ವಲ್ಪ ತಣ್ಣಗಾಗಬೇಕು, ಅಂದರೆ ನಾರ್ಮಲ್ ಟೆಂಪ್ರೇಚರ್ಗೆ ಬರಬೇಕು. ಒಂದು 15 ನಿಮಿಷ ಇಟ್ಟರೆ ಸಾಕಾಗುತ್ತೆ, ತಣ್ಣಗಾಗುತ್ತೆ. ಈಗ ನೋಡಿ 15 ನಿಮಿಷ ಆದಮೇಲೆ ನಾನು ತೋರಿಸ್ತಾ ಇದ್ದೀನಿ. ಎರಡು ಕೂಡ ತಣ್ಣಗಾಗಿದೆ. ಈಗ ಒಂದು ಮಿಕ್ಸಿ ಜಾರ್ಗೆ ಅದನ್ನ ಹಾಕ್ಕೊಂಡಿದ್ದೀನಿ. ಮಿಕ್ಸಿ ಜಾರು ಅಂದರೆ ಒಣಗಿರಬೇಕು, ನೀರಿನ ಅಂಶ ಇಲ್ಲದೆ ಇರುವಂತಹ ಮಿಕ್ಸಿ ಜಾರಿಗೆ ಇಟ್ಟಾಗ ಚಟ್ನಿ ಪುಡಿ ತುಂಬ ದಿವಸ ಇಡಲಿಕ್ಕೆ ಬರುತ್ತೆ, ಹಾಳಾಗೋದಿಲ್ಲ. ಹಾಗೆ ಈಗ ಅದಕ್ಕೆ ನಾನು 10 ಎಸಳು ಬೆಳ್ಳುಳ್ಳಿಯನ್ನು ಸೇರಿಸ್ಕೊಂಡಿದ್ದೀನಿ. ಹಾಗೆ 1.5 ಇಂಚಷ್ಟು ಹುಣಸೆ ಹಣ್ಣನ್ನು ಹಾಕ್ತಾಯಿದ್ದೀನಿ. 1 ಟೀ ಸ್ಪೂನ್ ಆಗುವಷ್ಟು ಜೀರಿಗೆ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ನಂತರ ರುಚಿಗೆ ತಕ್ಕಷ್ಟು ಖಾರದ ಪುಡಿ ನಾನಿಲ್ಲಿ 1 ಟೀ ಸ್ಪೂನ್ ಹಾಕ್ಕೊಂಡಿದ್ದೀನಿ. ನಿಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟನ್ನು ಸೇರಿಸ್ಕೊಳ್ಬೋದು, ಅಥವಾ ಒಮ್ಮೆ ಅದನ್ನ ಚಟ್ನಿ ಪುಡಿಯನ್ನು ಮಾಡಿಕೊಂಡು ಟೇಸ್ಟ್ ನೋಡಿ ಅವಶ್ಯಕತೆ ಇದ್ದರೆ ಅಂದರೆ ಮತ್ತೆ ಕೂಡ ಉಪ್ಪು ಮತ್ತು ಖಾರದ ಪುಡಿಯನ್ನು ನಾವು ಸೇರಿಸ್ಕೊಳ್ಬೋದು. ನೋಡಿ, ಇಲ್ಲಿ ನಾನು ಇದನ್ನು ಫುಲ್ ಫೈನಾಗಿ ಪೌಡರ್ ಮಾಡ್ಕೊಂಡು ಬಂದಿದ್ದೀನಿ. ಚಟ್ನಿ ಪುಡಿ ತಯಾರಾಗಿದೆ. ಇಷ್ಟೇ, ತುಂಬಾ ರುಚಿಯಾಗಿರುತ್ತೆ. ಹಾಗೆ ಇದನ್ನು ಚಪಾತಿ, ರೊಟ್ಟಿ ಇದರೆಲ್ಲರ ಜೊತೆಗೆ ಕೂಡ ಮೊಸರು ಹಾಕ್ಕೊಂಡು ತಿನ್ಬೋದು, ಅಥವಾ ಬಿಸಿ ತುಪ್ಪನ ಹಾಕ್ಕೊಂಡು ಇದಕ್ಕೆ ತಿನ್ಬೋದು. ತುಂಬಾ ರುಚಿಯಾಗಿರುತ್ತೆ, ಹಾಗೆ ಆರೋಗ್ಯಕ್ಕೆ ಕೂಡ ತುಂಬಾ ಒಳ್ಳೆಯದು. ಬಣ್ಣ ನೋಡಿ ಹೇಗೆ ಕಾಣ್ತಿದೆ ಅಂತ. ಕರಿಬೇವಿನ ಸೊಪ್ಪಿನ ಚಟ್ನಿ ಪುಡಿ ಅಂತ ಹೇಳಲಿಕ್ಕೆ ತಕ್ಕನಾಗಿ ಅದರ ಬಣ್ಣ ಕೂಡ ಬರುತ್ತೆ. ಎಸ್ ಫ್ರೆಂಡ್ಸ್, ಈ ಒಂದು ರೆಸಿಪಿ ಯಾರಿಗೆಲ್ಲ ಇಷ್ಟ ಆಯಿತು ವಿಡಿಯೋಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಹೊಸದಾಗಿ ಯಾರೆಲ್ಲ ನಮ್ಮ ಶಿವಮೊಗ್ಗ ರೆಸಿಪೀಸ್ನ ನೋಡ್ತಾ ಇದ್ದೀರಾ ಮರೀದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನಷ್ಟು ರೆಸಿಪಿಗಳೊಂದಿಗೆ ಮತ್ತೆ ಸಿಗೋಣ. ಧನ್ಯವಾದಗಳು.